ಪಾಕಿಸ್ತಾನದ ಎಲ್ಲ 50 ಆಟಗಾರರು ಅನ್ಸೋಲ್ಡ್. ಮೊದಲು ಚಾಂಪಿಯನ್ ಟ್ರೋಫಿನಲ್ಲಿ ಅವಮಾನ, ಈಗ ಹಂಡ್ರೆಡ್ಸ್ ಲೀಗ್ನಲ್ಲಿ ಅವಮಾನ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಈಗಾಗಲೇ ತಿಳಿದಿರುವ ಹಾಗೆ ಚಾಂಪಿಯನ್ ಟ್ರೋಫಿನ ಹೋಸ್ಟ್ ಮಾಡಿದ್ದು ಮೇನ್ ಆಗಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿ ಮುಖಭಂಗವನ್ನು ಅನುಭವಿಸಿ ಲೀಗ್ ಹಂತದಲ್ಲಿ ಹೊರ ನಡೆದು ಹೋಯ್ತು ಸ್ನೇಹಿತರೆ. ನಮಗೆ ಅದು ಈಗಾಗಲೇ ಅದು ಎಲ್ಲರಿಗೂ ಗೊತ್ತೈತಿ. ಇದು ಆದ ನಂತರ ಇಂಗ್ಲೆಂಡ್ನಲ್ಲಿ ಕೂಡ ಒಂದು ಅವಮಾನಕರ ಮುಖಭಂಗವನ್ನು ಅನುಭವಿಸಿ ಪಾಕಿಸ್ತಾನದ ಪ್ಲೇಯರ್ಗಳು ಹೊರ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಂತ ನೋಡೋದಾದ್ರೆ, ನಮ್ಮ ಭಾರತದಲ್ಲಿ IPL ಯಾವ ರೀತಿ ನಡೆಯುತ್ತೋ ಇಂಗ್ಲೆಂಡ್ನಲ್ಲಿ ಅದೇ ರೀತಿಯಾಗಿ ದಿ 100 ಲೀಗ್ ಅಂತೇಳಿ ನಡೀತು ಸ್ನೇಹಿತರೆ. ಅದು 2025 ಈಗ ಹರಾಜ್ಮೆಂಟ್ ಏನೈತೆ ನೋಡಿ ಅದು ನಡೆದೈತಿ. ಅದರಲ್ಲಿ 50 ಪ್ಲೇಯರ್ಗಳು ಹೆಸರನ್ನು ನೋಂದಾಯಿಸಿದರು ಪಾಕಿಸ್ತಾನದವರು. ಈಗ 50ಕ್ಕೆ 50 ಪ್ಲೇಯರ್ಗಳು ಅನ್ಸೋಲ್ಡ್ ಆಗಿಬಿಟ್ಟಿದ್ದಾರೆ. ಇನ್ನು ಮೆನ್ಸ್ ಆಯಿತು, ವುಮೆನ್ಸು ಕೂಡ ಅವರು ಕೂಡ 5 ಜನ ಹೆಸರನ್ನು ನೋಂದಾಯಿಸಿದರು. ಈಗ ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇದಕ್ಕೆ ಮೇನಾಗಿ ಕಾರಣ ಏನು, ಯಾವ ರೀತಿ ಅಂತ ನೋಡೋದಾದ್ರೆ, ಇದು ತುಂಬ ಆಶ್ಚರ್ಯಕರ ಘಟನೆ ಅಂತಲೇ ಹೇಳ್ಬೋದು. ಇದೀಗ ವಿಶ್ವದ ಎಲ್ಲೆಡೆ ಈ ಸುದ್ದಿ ಪ್ರಚಾರ ಆಗಕತ್ತೈತಿ. ಪ್ರಚಾರವಾಗಿ ಪಾಕಿಸ್ತಾನ ಟ್ರೋಲ್ ಮಾಡ್ತಿರ್ಬೋದು. ಅದಲ್ಲದೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಕೀಳಾಗಿ ನೋಡ್ತಿರ್ಬೋದು. ಅವರಿಗೆ ಅವಮಾನ ರೀತಿ ಆಗಿಬಿಟ್ಟಿದೆ ಸ್ನೇಹಿತರೆ. ಒಂಥರ ದೊಡ್ಡ ಪ್ಲೇಯರ್ಗಳು ಇದ್ರೂ ಕೂಡ ಗೊತ್ತಿರ್ಬೋದು ಯಾವ ರೀತಿ ಬಾಲರ್ಗಳಿದ್ದಾರೆ, ಬ್ಯಾಟ್ಸ್ಮನ್ ಕೂಡ ಚೆನ್ನಾಗೇ ಇದ್ದಾರೆ. ಅವರು ಕೂಡ ಎಲ್ಲರೂ ಕೂಡ ಒಬ್ಬರು ಇಬ್ಬರು ಅಂತ ಹೇಳ್ಕೊಂಡಿಲ್ಲ, ಎಲ್ಲರೂ ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಸ್ನೇಹಿತರೆ. IPL ಯಾವ ರೀತಿ ನಡೀತೋ ಅದೇ ರೀತಿಯಾಗಿ ಇದು ನಡೀತೈತಿ. ಬಟ್ ರೂಲ್ಸ್ ಬೇರೆ ಇದ್ದಾವೆ. ಬಟ್ ಇಲ್ಲಿ ಕೂಡ 8 ತಂಡಗಳದಾವೆ ಸ್ನೇಹಿತರೆ. ಇಲ್ಲಿ ಹಂಡ್ರೆಡ್ಸ್ ಲೀಗ್ನಲ್ಲಿ 8 ತಂಡಗಳದಾವಲ್ಲ, ಅದರಲ್ಲಿ 4 ತಂಡಗಳು ಯಾರು ನಮ್ಮ IPLನ ಓನರ್ಶಿಪ್ ಅದಾರ ನೋಡಿ ಅವರು ನಡೆಸ್ತಾರೆ ಸ್ನೇಹಿತರೆ. ಈ 100 ಲೀಗ್ಸ್ನ 4 ತಂಡಗಳೇನದಲ್ಲ ಅವರು ನಡೆಸ್ತಾರೆ. ಅವರ ಒಡೆತನದಲ್ಲಿ ಅದಾವೆ 4 ತಂಡಗಳು. ಇದೀಗ ಪಾಕಿಸ್ತಾನದಂತಹ ಕ್ರಿಕೆಟ್ ಪ್ರೇಮಿಗಳು, ಅವರ ಅಭಿಮಾನಿಗಳು ಏನು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಕತ್ತಾರ. ಮೇನಾಗಿ IPL ಮೇಲೆ ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಮೇಲೆ ಒಂಥರ ಆಕ್ರೋಶವನ್ನು ವ್ಯಕ್ತಪಡಿಸಕತ್ತಾರ. ಯಾಕಪ್ಪ ಅಂದ್ರೆ, ಈಗ ನಮ್ಮ ಒಡೆತನದಲ್ಲಿ ಅದಾವಲ್ಲ ಅವು 4 ತಂಡಗಳು, ಅವರೇ ಈ ರೀತಿ ಮಾಡಿರ್ಬೋದು ಅಂತ ಹೇಳ್ಕೊಂಡು ಇದೀಗ ಅವರು ವದಂತಿಗಳನ್ನು ಹಬ್ಬಿಸ್ಕೊಂಡು ಇದೀಗ ಹೇಳಕತ್ತಾರ. ಬಟ್ ಪರೋಕ್ಷವಾಗಿ ಗೊತ್ತಿಲ್ಲ ಏನೈತೆ ಅಂತ ಹೇಳ್ಕೊಂಡು ಈಗ ನಾನು ಹೇಳಕ್ಕೆ ಹೋಗ್ತೀನಿ ಸ್ನೇಹಿತರೆ. ಈ 4 ತಂಡಗಳು ನಮ್ಮ ಇಂಡಿಯನ್ಸ್ ಮೇಲೆ ಏನು ಒಡೆತನದಲ್ಲದಾವಲ್ಲ ಇವರೇ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ದಾರೆ. ಬಟ್ ಪರೋಕ್ಷವಾಗಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದು ಯಾವುದೇ ರೀತಿಯಾಗಿ ಇದು ಇಲ್ಲ, ಯಾವುದೇ ರೀತಿ ಫಾರ್ಮಾಲಿಟೀಸ್ ಆಗಿರ್ಬೋದು, ಇದೇ ಮಾಡಿದ್ದಾರೆ ಅಂತ ಸಾಕ್ಷಿ ಇಲ್ಲ. ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಅವಮಾನ ಅಂತಲೇ ಹೇಳ್ಬಿಡೋದು. ಈ ಜಗತ್ತಿನ ಮುಂದೆ ಈಗ ಅವಮಾನವನ್ನು ಎದುರಿಸಾಕತ್ತೈತಿ. ಮೇನಾಗಿ ಇವರು ಯಾಕೆ ಅವ್ರನ್ನ ಬಿಟ್ಟಿರ್ಬೋದು ಅಂತ ಹೇಳ್ಕೊಂಡು ನಾವು ಒಂದು ಕ್ಷಣ ಏನು ಯೋಚನೆ ಮಾಡ್ತಾ ಹೋದರೆ ಯಾಕೆ ಏನು ಅಂತ ಹೇಳ್ಕೊಂಡು ನೋಡೋದಾದ್ರೆ, ಮೇನಾಗಿ ಸ್ನೇಹಿತರೆ, ಇದು ಹಂಡ್ರೆಡ್ಸ್ ಲೀಗ್ ಏನೈತಲ್ಲ ಇದು ಆಗಸ್ಟ್ನಲ್ಲಿ ನಡೀತೈತಿ. ಆಗಸ್ಟ್ 5ರಿಂದ ಆಗಸ್ಟ್ 31 ಒಳಗೆ ಇದು ನಡೀತೈತಿ ಸ್ನೇಹಿತರೆ. ಇದು ಆ ನಡೆಯುವ ಮುಂದಾಗ ಪಾಕಿಸ್ತಾನ ಬೇರೆ ಕಡೆ ಸಿರೀಸನ್ನು ಇಟ್ಕೊಂಡೈತಿ. ಮೇನಾಗಿ ಅದನ್ನು ತಲೆ ಇಟ್ಕೊಂಡಿರ್ತಾರೆ. ಮತ್ತು ಇವರು ಪ್ಲೇಯರ್ಗಳು ಇಲ್ಲಿ ಸಿರೀಸನ್ನು ಇಟ್ಕೊಂಡು ಆ ಕಡೆ ಹೋದರೆ ನಮಗೆ ಹೊಡೆತ ಕೊಡುತ್ತಂತ ಹೇಳ್ಕೊಂಡು ಇದೀಗ ಅವ್ರನ್ನ ಖರೀದಿನೇ ಮಾಡಿಲ್ಲ. ಯಾವ್ಯಾವ ಸಿರೀಸು ಏನು ಅಂತ ನೋಡೋದಾದ್ರೆ, ಪಾಕಿಸ್ತಾನವು ICC ಪಂದ್ಯಗಳೊಂದಿಗೆ ಘರ್ಷಣೆ ಆಗುವಂಥ ಸಾಧ್ಯತೆಗಳು ಎದ್ದು ಕಾಣಕತ್ತಾವು. ಮೇನಾಗಿ ಸ್ನೇಹಿತರೆ, ಇದು ಜುಲೈ ಕೊನೆಯ ವಾರದಲ್ಲಿ ಏನೈತೆ ನೋಡಿ, ಇದು ವೆಸ್ಟ್ ಇಂಡೀಸ್ ವಿರುದ್ಧ ODI ಆಗಿರ್ಬೋದು, T20 ಸಿರೀಸ್ಗಳನ್ನು ಜುಲೈ ಕೊನೆಗೆ ಇಟ್ಕೊಂಡೈತೆ ಸ್ನೇಹಿತರೆ. ಇದು ಆದ ನಂತರ ಮೇನಾಗಿ ಆಗಸ್ಟ್ನಲ್ಲಿ, ಇದು ಕೂಡ ಇರೋದೇ ಆಗಸ್ಟ್ನಲ್ಲ, ಆಗಸ್ಟ್ ಮಧ್ಯದಲ್ಲಿ ಇವರು ಅಫ್ಘಾನಿಸ್ತಾನ ವಿರುದ್ಧ T20 ಸಿರೀಸನ್ನು ಇಟ್ಕೊಂಡೈತಿ. ಅದು ಆದ ನಂತರ ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ ಐತಲ್ಲ ಸ್ನೇಹಿತರೆ, ಇದು ಸೆಪ್ಟೆಂಬರ್ ನಡೀತೈತಿ. ಇವರನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾರನ್ನ ಖರೀದಿನೇ ಮಾಡಿಲ್ಲ. ಬಟ್ ಆದರೆ ಅಭಿಮಾನಿಗಳು ಹೇಳ್ತಾ ಇರೋದು ಇಂಗ್ಲೆಂಡ್ ಬೋರ್ಡ್ನ ಇವರು ಟೀಕೆ ಮಾಡತ್ತಾರೆ. ಅದು ಆದ ನಂತರ ನಮ್ಮ IPLನ ಟೀಕೆ ಮಾಡತ್ತಾರೆ. ಇವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಕೊಂಡು ಹೇಳತ್ತಾರೆ. ಬಟ್ ಮೇನಾಗಿ ಕಾರಣ ಇರೋದು ಇವುಗಳ ಸಿರೀಸ್ಗಳು ಆ ರೀತಿ ಇದ್ದ ಇವುಗಳನ್ನು ಡೇಟನ್ನು ಚೇಂಜ್ ಮಾಡ್ಕೋಬೇಕು ಪಾಕಿಸ್ತಾನ ಬೋರ್ಡು. ಬಟ್ ಅವರು ಹಂಡ್ರೆಡ್ಸ್ ಲೀಗ್ನ ಅವ್ರು ಯಾವಾಗ ನಡೆಸ್ತಾರೆ ಅವಾಗ ನಾವು ಫ್ರೀ ಮಾಡ್ಕೊಂಡು ಹೋಗಬೇಕು. ನಮ್ಮನ್ನು ಫ್ರೀ ಇದ್ದಾಗ ಅವರು ಇರ್ತಾ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಈಗ ಅಭಿಮಾನಿಗಳಿಗೆ ಅವ್ರಿಗೇನು ಗೊತ್ತಿರಲ್ಲ, ಅವರು ಸುಮ್ಮನೆ ಹಾಗೆ ಹೇಳ್ತಾನೆ ಇರ್ತಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇವರೆಲ್ಲ ಅನ್ಸೋಲ್ಡ್ ಆಗಿದ್ದು ಯಾಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ.